ಹಾಂ ಹೇಳ್ರಿ ಸರ್, ಏನು ಸಮಸ್ಯೆ ಇದೆ ನಿಮಗೆ? ಮೂಗಿನ ಸಮಸ್ಯೆ ಇದೆ ಸರ್. ಮೂಗು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗುತ್ತೆ ಸರ್ ನೈಟ್ ಮಲಗಿದಾಗ. ಓಕೆ. ಆನಂತರ ಒಳಗಡೆ ಸೇರುತ್ತೆ ಸರ್ ಕೆಲವೊಂದು ಟೈಮ್. ಅವಾಗ ಭಾಳ ತ್ರಾಸ ಆಗುತ್ತೆ. ಮತ್ತು ತೋರಿಸಿದೆ ಸರ್ ನಾನು, ಇಲ್ಲ ಅಂತಲ್ಲ. ಬಟ್ ಆ ಮೂಮೆಂಟ್ಗೆಲ್ಲ ಆರಾಮ್ ಅನಿಸುತ್ತೆ. ಮತ್ತು ಕಂಟಿನ್ಯೂಸ್ ಅದೇ ಥರನ ಇದು ಆಗ್ತಾ ಇದೆ. ಒಳಗಡೆ ಏನು ದುರ್ಮಾಂಸ ಬರ್ತದೆ ಅಂತ ಹೇಳಿ? ಇಲ್ಲ ಸರ್, ಏನು ಇಲ್ಲ ಅಂತ. ಆದ್ರೂ ಕೂಡ ನಿಮಗೆ ಬ್ಲಾಕ್ ಆಗುತ್ತೆ. ಇದಾಗ್ತಾ ಒನ್ ಸೈಡ್ ಅಷ್ಟೇ? ಇದು ಒಂದು ಸೈಡ್ ಅಷ್ಟೇ ಸರ್. ಅದು ಎಸ್ಪೆಷಲಿ ಮಧ್ಯಭಾಗದಲ್ಲಿ, ಮೂಗಿನ ಮಧ್ಯಭಾಗ. ಆಮೇಲೆ ನೀರು ಸೋರುತ್ತಾ ಮೂಗಲ್ಲಿ? ಹೌದು ಸರ್, ಸೀನ್ ಬರ್ತದೆ. ಸೀನ್ ಯಾವಾಗ ಬಂದೇ ಬರ್ತಾವೆ ಸರ್. ಕಣ್ಣು ಕಡ್ತಾ ಬರುತ್ತೆ, ಕಣ್ಣಲ್ಲಿ ಪಿಸ್ತಾ ಟೈಪ್ ಬಂದ ನೀರು ಬರುತ್ತೆ. ತಲೆ ಭಾರ, ತಲೆನೋವಾಗೋದು? ಇಲ್ಲ ಸರ್, ಅದು ಆ ಥರನೇ ಇಲ್ಲ. ಏನು ಕೆಲಸ ತಮ್ಮದು? ನಾನು LIC ರಿಟೈರ್ಡ್. ಡಸ್ಟಿಗೆ ಎಕ್ಸ್ಪೋಸ್ ಆಗ್ತೀರಾ ಜಾಸ್ತಿ? ಧೂಳಲ್ಲಿ ಇರ್ತೀರಾ? ಏನು ಹೊರಗಡೆ ಅಂತ ಇದಕ್ಕೆ AC ರೂಮಲ್ಲಿ ಇರ್ತೀರಾ? AC ಕಾರ್ ಇರ್ತೀರಾ? ಹಂಗೇನಿರಲ್ಲ. ಈಗೆಲ್ಲ ಮೆಡಿಸಿನ್ಸ್ ಟ್ರೈ ಮಾಡಿ ಆಯ್ತಲ್ಲ ನೀವು? ಈಗ ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ನೋಡಿ ನಾನು ಬಂದಿದ್ದೇನೆ. ಈಗ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರಂಗೆ ಬೇಸಿಗೆ ಕಾಲದಲ್ಲಿ ಎಷ್ಟು ವರ್ಷದಿಂದ ಇದೆ ನಿಮಗೆ? ಇದು 1 ವರ್ಷದ ಮೇಲೆ ಆಯ್ತು ಸರ್. ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತಾ, ಕೋಲ್ಡ್ ಅಲ್ಲ ಮಳೆಗಾಲದಲ್ಲ, ಅಥವಾ ಬೆಳಗ್ಗೆನ ಸಾಯಂಕಾಲ ಅಬ್ಸರ್ವ್ ಮಾಡಿದ್ದೀರಾ? ಮಲಗಿದಾಗ ಮಾತ್ರ ಭಾಳ ಇದೆ. ಓಕೆ. ಮೂಗು ಕಟ್ಟಿ ಬಿಡ್ತದೆ, ಉಸಿರಾಡಿಸ್ಲಿಕ್ಕೆನೂ ತೊಂದರೆ. ಅದು ಬೇಸಿಗೆ ಆಗಿರ್ಬೋದು ಏನಾದ್ರು. ಆಮೇಲೆ ಪರ್ಟಿಕ್ಯುಲರ್ ಆಹಾರ ತಿಂದಾಗ ಏನಾರು ಆಗ್ತದ? ಹಂಗೆಲ್ಲ ಅಬ್ಸರ್ವ್ ಮಾಡಿದ್ದೇನೆ ಸರ್. ಅಷ್ಟೊಂದು ಯಾವುದು ಅದೇನ ನಿಮಗೆ ಇಂಪ್ರೆಸ್ ಮಾಡ್ತಾ ಇಲ್ಲ ಸರ್. ಸರ್, ಇದು ನನ್ನ ಪ್ರಕಾರ ಅಲರ್ಜಿ. ಇದಕ್ಕೆ ಅಲರ್ಜಿಗೆ ಹಲವಾರು ಮೆಡಿಸಿನ್ಸ್ಗಳು ನಮ್ಮ ಆಯುರ್ವೇದಿಕಲ್ಲಿ ಇದ್ದಾವೆ. ನಾವು ಯಾವ ಆ್ಯಂಗಲಲ್ಲಿ ಕೊಡ್ಬೇಕಪ್ಪ ಅಂತಂದರೆ, ಈಗ ಅದೇ ವಾತಾವರಣದಲ್ಲಿ ನೀವು ಇರ್ತೀರಿ, ಮಗಳ ನೀವು ಇರ್ತೀರಿ, ಅಥವಾ ಮನೇಲಿ ಎಲ್ಲರೂ ಇರ್ತಾರೆ, ಅವ್ರಿಗೆ ಯಾರಿಗೂ ಆಗ್ತಾ ಇಲ್ಲ. ಒಂದೇ ಆಹಾರ, ಒಂದೇ ಮನೆ, ಒಂದೇ ನೀರು, ಒಂದೇ ಗಾಳಿ, ನಿಮಗೆ ಯಾರಿಗೂ ಆಗ್ತಾ ಇಲ್ಲ. ಆ ಅಲರ್ಜೆಂಟನ್ನು ತಡ್ಕೊಳ್ಳೋಂತಹ ಶಕ್ತಿ ಅವ್ರ ದೇಹದಲ್ಲಿ ಇದೆ, ನಿಮ್ಮ ದೇಹದಲ್ಲಿ ಕಡಿಮೆ ಇರುತ್ತೆ. ಕಡಿಮೆ ಇದ್ದಾಗ ನಿಮಗೆ ಆ ವ್ಯಾಧಿ ಕ್ಷಮತ್ವ ಕಮ್ಮಿ ಇದ್ದಾಗ ಈ ಥರ ಅಲರ್ಜಿ ಆಗ್ತದೆ ರೀ. ಮೂಗಲ್ಲಿ ನೀರು ಸೋರೋದು, ಬ್ಲಾಕ್ ಆಗೋದು, ಅದೆಲ್ಲ ಆಗ್ತದೆ. ಅದು ಬ್ಲಾಕ್ ಆಗೋಕ್ಕೆ ಕಾರಣನೂ ಕೂಡ ಅಲರ್ಜಿನೇ. ಈ ಅಲರ್ಜಿಗೆ ನಾವು ವ್ಯಾಧಿ ಕ್ಷಮತ್ವ, ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತ ಹಲವಾರು ಮೆಡಿಸಿನ್ಸ್ ಇರುತ್ತೆ. ಅದನ್ನು ಕೊಟ್ಟಲ್ಲಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಆಲ್ ಆಫ್ ಎ ಸಡನ್ ಇವತ್ತು ತಗೊಂಡ ತಕ್ಷಣ ನಾಳೆಗೆ ಕಮ್ಮಿ ಆಗಲ್ಲ, ಕೆಲವು ತಿಂಗಳುಗಳ ಕಾಲ ತಗೋಬೇಕಾಗ್ತದೆ. 100ರಲ್ಲಿ 95 ಜನರಿಗೆ ಹೆಲ್ಪ್ ಆಗಿದೆ. ನಮ್ಮ ಮೆಡಿಸಿನ್ಸಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ನಿಮಗೆ ಕೊಡೋಂಥ ಔಷಧಿಗಳನ್ನು ನಾನು ತಿಂದು ತೋರಿಸ್ತೀನಿ. ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್ ಇರುತ್ತೆ. ಈಗ ಇಲ್ಲಿ ಬಂದು ಆರಾಮಾಗಿರೋದೆಲ್ಲರದ್ದು ಕೇಳಿದಿರಲ್ವಾ ನೀವು? ನೋಡಿದ್ದೀರಾ? ಅಲ್ಲಿ ಬಂದು ಆರಾಮಾಗಿರೋರು ಮಾತಾಡೋದು ಕೇಳಿದಿರಲ್ವಾ? ಅದನ್ನ ತಗೋಬೇಕು. ಅದೊಂದೇ ಬೆಸ್ಟ್ ಮೆಡಿಸಿನ್. ಈಗ ನಿಮಗೆ ತಗೊಂಡಾಗ ಕಮ್ಮಿ ಆಗಲಿಕ್ಕೆ ಕೊಡೋ ಅಂಥದ್ದು ಬೇರೆ, ಮತ್ತು ಬರ್ದಂಗೆ ಕೊಡೋ ಅಂಥದ್ದು ಬೇರೆ ಇರುತ್ತೆ. ಸಿಂಪ್ಟಮ್ಯಾಟಿಕ್ಕು ಸಿಸ್ಟಮ್ಯಾಟಿಕ್ ಅಂತ ಟ್ರೀಟ್ಮೆಂಟ್ ಇರುತ್ತೆ. ಸಿಂಪ್ಟಮ್ಯಾಟಿಕ್ ಅಂದರೆ ಈಗ ಕೊಟ್ಬಿಟ್ರೆ ಕಮ್ಮಿ ಆಗ್ತದೆ, ಮತ್ತು ನಾಳೆಗೆ ಮತ್ತೆ ಬರುತ್ತೆ, ಅದು ಸಿಂಪ್ಟಮ್ಯಾಟಿಕ್. ಸಿಸ್ಟಮ್ಯಾಟಿಕ್ ಅಂದರೆ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡೋದು ಸಿಸ್ಟಮ್ಯಾಟಿಕ್. ಹಂಗೆ ಕೊಟ್ಟಾಗ ಅದಕ್ಕೆ ಶಾಶ್ವತ ಪರಿಹಾರ ನಾವು ಕಂಡುಕೊಂಡಿದ್ದೀವಿ. ಅದನ್ನು ಹಂಗೆ ಮಾಡಿದ್ರೇ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು. ಸುಮ್ಮನೆ ಸಿಂಪ್ಟಮ್ಯಾಟಿಕ್ ಈಗ ಕೊಟ್ಟು ಕಳಿಸಿದ ಟ್ರೀಟ್ಮೆಂಟ್ ಅಲ್ಲ ಅದು. ಸುಮ್ಮನೆ ಲಕ್ಷಣಗಳು ಕಮ್ಮಿ ಆಗಿರ್ತಾವೆ ಅಷ್ಟೇ, ಕಾಯಿಲೆ ವಾಸಿ ಆಗಿರಲ್ಲ. ನೋಡೋಣ, ಪ್ರಯತ್ನ ಮಾಡೋಣ. ದೇವ್ರ ದಯೆಯಿಂದ ಆರಾಮಾದ್ರೆ ಆಯಿತು.